ಶ್ರೀ ಗಣಪತಿ ಶಾನದಾ ಗುರುಭ್ಯೋ ನಮಃ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶ್ರೋತೃಗಳಿಗೆ ಸ್ವಾಮಿ ಶ್ರೀ ಬ್ರಹ್ಮಚೈತನ್ಯ ಸದ್ಗುರು ಗೋಂದಾವಲೇಕರ್ ಮಹಾರಾಜ್ ಇವರ ಪ್ರವಚನಗಳ ಕನ್ನಡ ಭಾಷಾಂತರಕ್ಕೆ ಸ್ವಾಗತ. ಹಿಂದಿನ ವಿಷಯ, ಆಸಕ್ತಿಯು ಭಗವಂತನಲ್ಲಿ ಇರಬೇಕು. ನಾವು ಎಂದು ಯಾವುದೇ ಧರ್ಮದ ನಿಂದೆ ಮಾಡಬಾರದು. ಪ್ರತಿಯೊಂದು ಧರ್ಮದಲ್ಲಿ ಬೇರೆ ಬೇರೆ ವಿಧಾನಗಳು ಹೇಳಲ್ಪಟ್ಟಿರುತ್ತವೆ. ಧರ್ಮಕ್ಕೆ ವಿಧಿಗಳ ಅವಶ್ಯಕತೆ ಬಹಳವಿರುತ್ತದೆ. ವಿಷಯಗಳನ್ನು ಕೂಡ ನಾವು ವಿಧಿಗನುಸಾರವಾಗಿಯೇ ಅನುಭವಿಸುತ್ತೇವೆ. ನಾವು ಗಂಗೆಗೆ ಸ್ನಾನಕ್ಕೆ ಹೋಗುತ್ತೇವೆಂದು ಅನ್ನುತ್ತೇವೆ. ನಿಜವಾಗಿಯೂ ನಾವು ಮನಸ್ಸಿನಿಂದ ಗಂಗೆಗೆ ಹೋದರೂ ನಡೆಯುತ್ತದೆ. ಅಂದ ಮೇಲೆ ಗಂಗೆಗೆ ಸ್ನಾನಕ್ಕೆ ಹೋಗಿ ಅಪವಿತ್ರ ಮನಸ್ಸಿನಿಂದ ತಿರುಗಿ ಬಂದರೆ ಆ ಸ್ನಾನದ ಪ್ರಯೋಜನವೇನು? ನಾಮ ತೆಗೆದುಕೊಂಡ ವಿಷಯದ ವ್ಯವಸಾಯ ಮಾಡಿದರೆ ಪ್ರಯೋಜನವೇನು? ಕರ್ಮದ ಬಂಧನಗಳನ್ನು ಹರಿಯುವುದಕ್ಕಾಗಿಯೇ ಶಾಸ್ತ್ರದ ಬಂಧನಗಳನ್ನು ಪಾಲಿಸಬೇಕಾಗುತ್ತದೆ. ಭಗವಂತನಿಗೆ ದುಡ್ಡು ಕೊಡುವ ಉದ್ದೇಶವೇನೆಂದರೆ ನಮ್ಮ ಲೋಭವು ಕಡಿಮೆಯಾಗಬೇಕು. ನಿಜವಾಗಿ ಹೇಳಬೇಕೆಂದರೆ ನಮಗೆ ಕರ್ಮ ಮಾಡದ ಹೊರತು ಸಮಾಧಾನ ಎನಿಸುವುದೇ ಇಲ್ಲ. ಆದರೆ ನಾವು ವ್ಯರ್ಥವಾಗಿ ಫಲದ ಆಶೆ ಮಾಡುತ್ತಿರುತ್ತೇವೆ. ಇದೇ ನಾವು ಮಾಡುವ ತಪ್ಪಾಗಿರುತ್ತದೆ. ಮನುಷ್ಯನಿಗೆ ಏನೂ ಮಾಡದೆ ಇರುವುದು ಶಕ್ಯವಾಗುವುದಿಲ್ಲ. ಉದಾಹರಣೆಗೆ, ಯಾರಿಗಾದರೂ ಕೈಕಾಲುಗಳನ್ನು ಅಲುಗಾಡಿಸದೆ ಏನೂ ಮಾಡದೆ ಸುಮ್ಮನೆ ಕೂಡಬೇಕೆಂದು ಹೇಳಿದರೆ ಅದು ಅವನಿಗೆ ಶಿಕ್ಷೆಯಾಗುತ್ತದೆ. ಏನಾದರೂ ಮಾಡುವುದು ಅನಿವಾರ್ಯವೆಂದ ಮೇಲೆ ಉಚಿತವಾದದ್ದನ್ನೇ ಮಾಡಬೇಕು. ಯಾವುದು ಬಂಧನಕ್ಕೆ ಕಾರಣವಾಗಿರುತ್ತದೆಯೋ ಅದು ವಿಪರೀತವಾಗಿರುತ್ತದೆ. ಕರ್ತೃತ್ವದ ಅಭಿಮಾನದಿಂದ ಕೂಡಿದ ಕರ್ತೃತ್ವದ ಅಭಿಮಾನದಿಂದ ಮಾಡಿದ ಕರ್ಮವು ಇಂಥ ವಿಪರೀತ ಕರ್ಮವಾಗಿರುತ್ತದೆ. ಜ್ಞಾನಾವಸ್ಥೆಯಲ್ಲಿ ಆದ ಕರ್ಮವು ಪೂರ್ಣವೇ ಇರುತ್ತದೆ. ಅದಕ್ಕೆ ಮೊದಲಿನ ಅವಸ್ಥೆಯ ಕರ್ಮವು ಪೂರ್ಣವಾಗಿರುವುದಿಲ್ಲ. ಧರ್ಮವಾದರೂ ಏನು ಹೇಳುತ್ತದೆ? ಪ್ರತಿಯೊಬ್ಬನು ತನ್ನ ಕರ್ತವ್ಯವನ್ನು ಮಾಡಬೇಕು. ಆದರೆ ಕರ್ತವ್ಯವನ್ನಾದರೂ ಏತಕ್ಕಾಗಿ ಮಾಡಬೇಕು? ಅದನ್ನು ಭಗವಂತನಿಗಾಗಿಯೇ ಮಾಡಬೇಕು. ಭಗವಂತನಲ್ಲಿ ಶ್ರದ್ಧೆಯಿಟ್ಟು ಕರ್ತವ್ಯ ಮಾಡಬೇಕು. ಅಂದರೆ ಮನುಷ್ಯನು ಸುಖಿಯಾಗುತ್ತಾನೆ. ಸುಧಾರಣೆಯಿಂದ ಅನೇಕ ಅನುಕೂಲತೆಗಳು ಉಂಟಾದವು. ಅಂದರೆ ದೇಹ ಸುಖಗಳು ಬೆಳೆದವು. ಅದರಿಂದ ಪರಾವಲಂಬನೆ ಮಾತ್ರ ಆದಂತಾಯಿತು. ಹಾಗೂ ಪರಾವಲಂಬನೆಯು ನಿಜವಾದ ಸುಖವಾಗಿರುವುದಿಲ್ಲ. ಲೌಕಿಕ ವಿದ್ಯೆಯು ನಿಜವಾದ ವಿದ್ಯೆಯಲ್ಲ, ಅದು ಅವಿದ್ಯೆಯೇ ಆಗಿರುತ್ತದೆ. ವಿದ್ಯೆಯಿಂದ ಸಮಾಧಾನವಾದರೂ ಸಿಗಬೇಕು, ಇಲ್ಲವೇ ಸಾಕಷ್ಟು ಹಣವಾದರೂ ಸಿಗಬೇಕು. ಆದರೆ ಅದರಿಂದ ಇವೆರಡೂ ವಿಷಯಗಳು ಸಾಧಿಸುವುದಿಲ್ಲ. ವಿದ್ವಾಂಸನಿಗೂ ಕೂಡ ನನಗೆ ನೌಕರಿ ಕೊಡಿರಿ ಎಂದು ಪ್ರಾರ್ಥನಾ ಪತ್ರವನ್ನು ಸಲ್ಲಿಸಬೇಕಾಗುತ್ತದೆ. ಅಂದರೆ ಆ ವಿದ್ಯೆಯು ಸ್ವಯಂ ಪ್ರಕಾಶಿತವಾಗಿರುವುದಿಲ್ಲ. ಜೀವನಕ್ಕೆ ಗಾಳಿ, ನೀರು, ಅನ್ನ ಈ ವಸ್ತುಗಳು ಅತ್ಯಂತ ಅವಶ್ಯವಾದವುಗಳು. ಅವುಗಳನ್ನು ಹೇಗಾದರೂ ಸಂಪಾದಿಸಬೇಕು. ಆದರೆ ಉಳಿದ ವಸ್ತುಗಳಲ್ಲಿ ಕೆಲವು ಅಭಿರುಚಿಗೆ ಅನುಸಾರವಾಗಿ ಹಾಗೂ ಕೆಲವನ್ನು ವ್ಯವಹಾರದಲ್ಲಿ ಅವಶ್ಯವೆಂದು
ಸಂಪಾದಿಸಬೇಕು. ಹತ್ತಿರ ಹಣವಿದ್ದರೆ ದೈನ್ಯ ಭಾವನೆಯಿಂದ ಬದುಕಬಾರದು. ಆದರೆ ಅದರಲ್ಲಿ ಆಸಕ್ತಿ ಇರಬಾರದು. ಆಸಕ್ತಿಯು ಭಗವಂತನ ವಿಷಯದಲ್ಲಿ ಇರಬೇಕು ಹಾಗೂ ಉಳಿದ ಪ್ರಾಪಂಚಿಕ ವಸ್ತುಗಳ ವಿಷಯದಲ್ಲಿ ಉದಾಸೀನರಾಗಿರಬೇಕು. ನನಗೆ ಯಾರು ಶತ್ರುಗಳು ಇಲ್ಲ ಹಾಗೂ ಮಿತ್ರರು ಇಲ್ಲ ಎಂಬುದು ಯಾರ ನಿಜವಾದ ವೃತ್ತಿಯಾಗಿರುತ್ತದೆಯೋ ಅವರು ಸುಖಿಗಳು. ಯಾರು ಯಾರ ಮೇಲೆಯೂ ಅವಲಂಬಿಸಿರುವುದಿಲ್ಲವೋ ಅವರಿಗೆ ಏನು ಅಡ್ಡ ಬರುವುದಿಲ್ಲ. ಅವರು ಮುಕ್ತರೆಂದೇ ತಿಳಿಯಬೇಕು. ದೇಹದಲ್ಲಿ ಯಾವುದೇ ಭಾಗದಲ್ಲಿ ಗಾಯವಾದರೆ ನಮಗೆ ಅದರ ಅರಿವು ಆಗುತ್ತದೆ. ಅದರಂತೆ ಮನಸ್ಸಿನ ಎಲ್ಲ ವೃತ್ತಿಗಳಲ್ಲಿ ಭಗವಂತನ ಸ್ಮರಣೆ ಇರುವುದೆಂದರೆ ಅದೇ ಅನುಸಂಧಾನವಾಗಿರುತ್ತದೆ. ಇದೇ ನಿಜವಾದ ವಿದ್ಯೆ, ಇದೇ ನಿಜವಾದ ಧರ್ಮ ಹಾಗೂ ಇದೇ ನಿಜವಾದ ಪರಮಾರ್ಥದ ಸಾರವಾಗಿರುತ್ತದೆ. ಯಾರ ಪ್ರಪಂಚದಲ್ಲಿ ಭಗವಂತನೇ ಬೆನ್ನುಗಾವಲಿರುತ್ತಾನೋ ಅವರ ಆ ಪ್ರಪಂಚವು ಪರಮಾರ್ಥವೇ ಆಗಿರುತ್ತದೆ. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.